ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ CRP, BRP, ECO, BRC, APC ಪರೀಕ್ಷೆಗಳಿಗೆ ನಡೀತಿರ್ತಕ್ಕಂಥ ಪರೀಕ್ಷೆಯ ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ವಿವರಣಾತ್ಮಕ ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಒಂದು ಉತ್ತರ ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈಗ ಆಲ್ರೆಡಿ ಈ ಒಂದು ಪೇಪರ್ 2ನಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಏನು ಪ್ರಶ್ನೆ? ಮಧ್ಯಾಹ್ನ ಉಪಹಾರ ಯೋಜನೆಯನ್ನು ಕರ್ನಾಟಕದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಳವಡಿಸಿಕೊಂಡಿರ್ತಕ್ಕಂಥ 10 ಉತ್ತಮ ಆಚರಣೆಗಳನ್ನು ತಿಳಿಸಿ ಅಂತೇಳಿ ವಿವರಣಾತ್ಮಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಪೇಪರ್ 2ನಲ್ಲಿ ಕೇಳಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಅಂಶಗಳನ್ನು ನಾನು ಪಟ್ಟಿ ಮಾಡಿದ್ದೇನೆ. ಈ MDM ಅನ್ನು ಮಧ್ಯಾಹ್ನ ಉಪಹಾರ ಯೋಜನೆಯನ್ನು ಪರಿಣಾಮಕಾರಿ ಅನುಷ್ಠಾನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಉತ್ತಮ ಆಚರಣೆಗಳಿವೆ. ಒಂದನೇದು ಕ್ಷೀರಭಾಗ್ಯ ಯೋಜನೆ. ಇದು ಮಧ್ಯಾಹ್ನ ಉಪಹಾರ ಯೋಜನೆಯೊಂದಿಗೆ ಕರ್ನಾಟಕ ಸರ್ಕಾರದಿಂದ ಜಾರಿಗೆ ತರಲಾದ ಒಂದು ವಿಶಿಷ್ಟ ಕಾರ್ಯಕ್ರಮ. ಇದರ ಅಡಿಯಲ್ಲಿ 1ರಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ ವಾರದಲ್ಲಿ 5 ದಿನ, ಮೊದಲು ವಾರಕ್ಕೆ 3 ದಿನ ಇತ್ತು, ಈಗ ವಾರದಲ್ಲಿ 5 ದಿನ 150 ಮಿಲಿಲೀಟರ್ ಬಿಸಿ ಹಾಲು ನೀಡಲಾಗುತ್ತದೆ. ಇದು ಮಕ್ಕಳ ಪೌಷ್ಟಿಕಾಂಶದ ಸ್ಥಿತಿಯನ್ನು ಮತ್ತಷ್ಟು ಸುಧಾರಿಸಲು ಸಹಾಯ ಮಾಡುತ್ತದೆ. ಎರಡನೇದು ಶಾಲಾ ಅಡುಗೆ ಮನೆ ತೋಟಗಳು, ಅಂದರೆ ಸ್ಕೂಲ್ ಕಿಚನ್ ಗಾರ್ಡನ್ಸ್ಗಳು. ಶಾಲಾ ಆವರಣದಲ್ಲಿ ಈ ಒಂದು ತರಕಾರಿಯನ್ನು ಬೆಳೆಯೋದಕ್ಕೆ ಅನುದಾನವನ್ನು ಕೂಡ ಕೊಡಲಾಗುತ್ತೆ. ಅನೇಕ ಶಾಲೆಗಳಲ್ಲಿ ಅಡುಗೆ ಮನೆ ತೋಟಗಳನ್ನು ನಿರ್ವಹಿಸಲಾಗುತ್ತಿದೆ. ಇಲ್ಲಿ ತಾಜಾ ತರಕಾರಿಗಳು ಮತ್ತು ಸೊಪ್ಪುಗಳನ್ನು ಬೆಳೆಯಲಾಗುತ್ತದೆ. ಇವುಗಳನ್ನು ಮಧ್ಯಾಹ್ನದ ಊಟಕ್ಕೆ ಬಳಸಲಾಗುತ್ತದೆ. ಇದು ಮಕ್ಕಳಿಗೆ ತಾಜಾ ಮತ್ತು ಪೌಷ್ಟಿಕ ಆಹಾರವನ್ನು ಒದಗಿಸುವುದಲ್ಲದೆ ಮಕ್ಕಳಲ್ಲಿ ಕೃಷಿ ಮತ್ತು ಪರಿಸರದ ಬಗ್ಗೆ ಅರಿವು ಮೂಡಿಸುತ್ತದೆ. ಮೂರನೇದು ಅಡುಗೆಯವರು ಸಹಾಯಕಿಯರ ನೇಮಕಾತಿ ಮತ್ತು ತರಬೇತಿ. ಈ ಯೋಜನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಅಡುಗೆಯವರು ಮತ್ತು ಸಹಾಯಕಿಯರನ್ನು ನೇಮಿಸಲಾಗುತ್ತದೆ. ವಿಶೇಷವಾಗಿ ವಿಧವೆಯರು, ಏಕಪೋಷಕರು ಮತ್ತು ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಆದ್ಯತೆ ನೀಡಲಾಗುತ್ತದೆ. ಇವರಿಗೆ ನೈರ್ಮಲ್ಯ, ಆಹಾರ ಸುರಕ್ಷತೆ, ಅಡುಗೆ ವಿಧಾನಗಳು ಮತ್ತು ಆಹಾರ ಸಂಗ್ರಹಣೆ ಕುರಿತು ತರಬೇತಿ ನೀಡಲಾಗುತ್ತದೆ. ನೆಕ್ಸ್ಟ್ನೇದು ಸಮುದಾಯದ ಪಾಲ್ಗೊಳ್ಳುವಿಕೆ. ಸಮುದಾಯದ ಶಾಲೆ ತಿಥಿ ಭೋಜನ ಅಂತ ಅಂದರೆ ಏನಪ್ಪ ಅಂದರೆ ಇಲ್ಲಿ ಕೆಳಗಡೆ ವಿಚಾರವನ್ನು ನೀಡಲಾಗಿದೆ. ಪೋಷಕರು ಮತ್ತು ಸಮುದಾಯದ ಸದಸ್ಯರನ್ನು ಮಧ್ಯಾಹ್ನ ಉಪಹಾರದ ತಯಾರಿಕೆ ಮತ್ತು ವಿತರಣೆಯನ್ನು ಮೇಲ್ವಿಚಾರಣೆ ಮಾಡಲು ಪ್ರೋತ್ಸಾಹಿಸಲಾಗುತ್ತದೆ. ತಿಥಿ ಭೋಜನದಂತಹ ಕಾರ್ಯಕ್ರಮಗಳ ಮೂಲಕ ಸಮುದಾಯದ ಸದಸ್ಯರು ವಿಶೇಷ ದಿನಗಳಲ್ಲಿ ತಮ್ಮ ಜನ್ಮದಿನ, ವಾರ್ಷಿಕೋತ್ಸವ ಅಥವಾ ಹಬ್ಬಗಳು ಇಂಥ ಒಂದು ಸಂದರ್ಭದಲ್ಲಿ ಹೆಚ್ಚುವರಿ ಆಹಾರ ಅಥವಾ ಅಡುಗೆ ಸಾಮಗ್ರಿಗಳನ್ನು ದೇಣಿಗೆಯಾಗಿ ನೀಡುತ್ತಾರೆ. ಇದು ಯೋಜನೆಯಲ್ಲಿ ಸಮುದಾಯದ ಮಾಲೀಕತ್ವ ಮತ್ತು ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ. ತಿಥಿ ಭೋಜನ ಅಂತ ಅಂದರೆ ಏನಪ್ಪ ಅಂದರೆ ಸಮುದಾಯದವರು ತಮ್ಮ ಹುಟ್ಟುಹಬ್ಬ ಆಗಿರ್ಬೋದು, ಬೇರೆ ಹಬ್ಬಗಳಾಗಿರ್ಬೋದು, ಯಾವುದೇ ಆಚರಣೆಗಳ ಸಂದರ್ಭದಲ್ಲಿ ಸಿಹಿ ತಿಂಡಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಥರದ ವಿಶೇಷ ತಿಂಡಿಯನ್ನು ಆ ಮಕ್ಕಳಿಗೆ ಕೊಡುಗೆಯಾಗಿ ನೀಡುವುದನ್ನು ತಿಥಿ ಭೋಜನ ಅಂಥೇಳಿ ಕೇಂದ್ರ ಸರ್ಕಾರ ಹೇಳಿದೆ. 5ನೇದು ಆಹಾರದ ಗುಣಮಟ್ಟ ಪರಿಶೀಲನೆ. ಆಹಾರದ ಗುಣಮಟ್ಟ ಮತ್ತು ನೈರ್ಮಲ್ಯವನ್ನು ಖಚಿತಪಡಿಸಿಕೊಳ್ಳಲು ಕಟ್ಟುನಿಟ್ಟಾದ ಕ್ರಮಗಳನ್ನು ಅನುಸರಿಸಲಾಗುತ್ತದೆ. ಅಡುಗೆ ಮಾಡುವ ಮೊದಲು ಮತ್ತು ಮಕ್ಕಳಿಗೆ ಬಡಿಸುವ ಮೊದಲು ನೋಡಲ್ ಶಿಕ್ಷಕರು ಆಹಾರವನ್ನು ರುಚಿ ನೋಡಬೇಕು ಮತ್ತು ಅದನ್ನು ರುಚಿ ನೋಂದಣಿಯಲ್ಲಿ ದಾಖಲಿಸಬೇಕು. ಆಹಾರ ಧಾನ್ಯಗಳ ಗುಣಮಟ್ಟವನ್ನು ಸಹ ಪರೀಕ್ಷೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ. 6ನೇ ಅಂಶ ಕೈ ತೊಳೆಯುವ ವ್ಯವಸ್ಥೆಗಳು. ಶಾಲೆಗಳಲ್ಲಿ ಕೈ ತೊಳೆಯುವ ಸೌಲಭ್ಯಗಳನ್ನು ನಿರ್ಮಿಸಲಾಗುತ್ತದೆ. ಮಕ್ಕಳು ಊಟ ಮಾಡುವ ಮೊದಲು ಮತ್ತು ನಂತರ ಕೈ ತೊಳೆಯುವುದನ್ನು ಕಡ್ಡಾಯಗೊಳಿಸಲಾಗುತ್ತದೆ. ಇದು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ರೋಗಗಳ ಹರಡುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. LPG ಅಡುಗೆ ಅನಿಲ ಬಳಕೆ. ಮೊದಲು ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡಲಾಗ್ತಿತ್ತು. ಈಗ ಎಲ್ಲ ಶಾಲೆಗಳಲ್ಲೂ ಕೂಡ LPG ಅನಿಲವನ್ನು ಬಳಕೆ ಮಾಡಲಾಗ್ತಾ ಇದೆ. ಇದು ಅಡುಗೆ ಪ್ರಕ್ರಿಯೆಯನ್ನು ಹೆಚ್ಚು ನೈರ್ಮಲ್ಯ ಮತ್ತು ಸುರಕ್ಷಿತವನ್ನಾಗಿಸುತ್ತದೆ. ಪೌಷ್ಟಿಕಾಂಶದ ಮಾನದಂಡಗಳ ಪಾಲನೆ. ಭಾರತ ಸರ್ಕಾರ ನಿಗದಿಪಡಿಸಿದ ಕ್ಯಾಲೋರಿಗಳು ಮತ್ತು ಪ್ರೋಟೀನ್ ಮಾನದಂಡಗಳಿಗೆ ಅನುಗುಣವಾಗಿ ಊಟವನ್ನು ತಯಾರಿಸಲಾಗುತ್ತದೆ. ನೋಡಿ, ಇಲ್ಲಿ ಹೇಳಿರ್ತಕ್ಕಂಥ ಅಂಶಗಳು ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳಿಗೂ ಕೂಡ ಪತ್ರಿಕೆ 1 ಮತ್ತು 2ರಲ್ಲೂ ಕೂಡ ಉಪಯೋಗಕ್ಕೆ ಬರುತ್ತೆ. 1ರಿಂದ 5ನೇ ತರಗತಿಯ ಮಕ್ಕಳಿಗೆ 450 ಕ್ಯಾಲೋರಿ ಮತ್ತು 12 ಗ್ರಾಂ ಪ್ರೋಟೀನ್ ಮತ್ತು 6ರಿಂದ 8ನೇ ತರಗತಿ ಮಕ್ಕಳಿಗೆ 700 ಕ್ಯಾಲೋರಿ ಮತ್ತು 20 ಗ್ರಾಂ ಪ್ರೋಟೀನ್ ಇರುವ ಊಟವನ್ನು ನೀಡಲಾಗುತ್ತದೆ. ಕರ್ನಾಟಕವು 9 ಮತ್ತು 10ನೇ ತರಗತಿಯವರೆಗೂ ತನ್ನ ಸ್ವಂತ ಸಂಪನ್ಮೂಲಗಳಿಂದ ಊಟವನ್ನು ನೀಡುತ್ತಿದೆ. ಕೇಂದ್ರ ಸರ್ಕಾರದ ಪಾಲು 1ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರ. 9 ಮತ್ತು 10ಕ್ಕೆ ರಾಜ್ಯ ಸರ್ಕಾರ ತನ್ನ ಸ್ವಂತ ಸಂಪನ್ಮೂಲದಿಂದ ಊಟವನ್ನು ನೀಡ್ತಾ ಇದೆ.
9ನೇದು ವೇಳಾಪಟ್ಟಿ ಮತ್ತು ದಾಖಲಾತಿ. ವಿದ್ಯಾರ್ಥಿಗಳ ದಾಖಲಾತಿ, ಹಾಜರಾತಿ ಮತ್ತು ಫಲಾನುಭವಿಗಳ ವಿವರಗಳು ಹಾಗೆಯೇ ಆಹಾರದ ಬೇಡಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಲಾಗುತ್ತದೆ. ಇದು ಯೋಜನೆಯ ಸುಗಮ ಅನುಷ್ಠಾನಕ್ಕೆ ಸಹಾಯಕವಾಗಿದೆ. ಪೋಷಕಾಂಶ ಸೇರ್ಪಡೆ. ಕೆಲವು ರಾಜ್ಯಗಳು ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸಲು ಅಡುಗೆಯಲ್ಲಿ ಅಯೋಡಿನ್ಯುಕ್ತ ಉಪ್ಪು, ಕಬ್ಬಿಣದ ಅಂಶವಿರುವ ಅಕ್ಕಿ ಅಥವಾ ಇತರ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳನ್ನು ಸೇರಿಸುವ ಪದ್ಧತಿಯನ್ನು ಅಳವಡಿಸಿಕೊಂಡಿದೆ. ಕರ್ನಾಟಕದಲ್ಲಿಯೂ ಈ ಬಗ್ಗೆ ಗಮನ ಹರಿಸಲಾಗುತ್ತಿದೆ. ಈ ಉತ್ತಮ ಆಚರಣೆಗಳು ಕರ್ನಾಟಕದಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಪಾರದರ್ಶಕವಾಗಿ ಅನುಷ್ಠಾನಗೊಳಿಸಲು ನೆರವಾಗಿವೆ. ವಿವರಣಾತ್ಮಕ ಪ್ರಶ್ನೆಗಳಿಗೆ ಈ ರೀತಿ ಏಕೆಂದರೆ ಈ ಪ್ರಶ್ನೆಯನ್ನು ಒಮ್ಮೆ ಪರೀಕ್ಷೆಯಲ್ಲಿ ಕೇಳಲಾಗಿದೆ, ಈ ಥರದ ಒಂದಷ್ಟು ಪ್ರಶ್ನೆಗಳು ಬರ್ತವೆ. ಈ ರೀತಿ ಬರೆಯೋದಕ್ಕೆ ಒಂದು ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೆ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಬಂಧು ಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದಗಳು.